550 600 ಈ ಹುಂಜದ್ದು 800 900 1000 ತನಕ ಹೋಗಪ್ಪ. ದಿನ 40 ತತ್ತಿ ಬರ್ತಾವ. ಅವನೇನೈತಲ್ಲ ತತ್ತಿನ 15 ರೂಪಾಯಿ ಒಂದು ಕೊಡ್ತಾನಪ್ಪ. ನಮ್ದು ಆಳಿನ ಖರ್ಚು ನನ್ನ ಖರ್ಚು ಇದೆಲ್ಲ ಈ ಕೋಳ್ಯಾಗ ಹೋಗ್ಬಿಡುತ್ತೆ. ಈಗ 500 ರೂಪಾಯಿ ಕೋಳಿ ಮಾರಿ 550 ರೂಪಾಯಿ 600 ರೂಪಾಯಿ ಕೋಳಿ ಮಾರಿದ್ವಿ ಅಂತ ಇಟ್ಕೊಪ್ಪ. 250 ರೂಪಾಯಿ ಖರ್ಚು. 250 ರೂಪಾಯಿ ಹೊಳ್ತೀವಿ. ಅದು ಜಗ್ಗ ಹಾವು ಬರಾಕತ್ಬಿಟ್ಟು ಅದು ಎರೆ ಉಳಕ ಬರ್ತಾವಂತ ಹಾವು. ಹೌದು ಅದಕ್ಕೆ ಏನ್ ಮಾಡ್ಬಿಟ್ಟೆ ಆ ಪ್ಲಾಸ್ಟಿಕ್ ತರ್ಸೇನಿ. ಈಗ ಮೊದ್ಲು ನೆಲ್ದಾಗ ಮಾಡಿದ್ದಿಲ್ಲ, ಕಲ್ಲು ಹಾಕಿ ಪಟ್ಟಿ ಕಲ್ಲು ಹಾಕಿ ಮಾಡಿದ್ದಪ್ಪ. ಹಾವು ಒಂದು 5-6 ಹಾವು ನಾ ಜಸ್ಟ್ ಮಿಸ್ ಆಗೇನಪ್ಪ. ಹಿಂಗಾಗಿ ಅವನ ಎರೆಹುಳು ದದರ ಮಾಡಿನಪ್ಪ. ಅಲ್ಲೇ ಮಾರಾಟ ಮಾಡ್ತಾರೆ. ಎರೆಹುಳು ಇಲ್ಲಪ್ಪ ನಮ್ಮ ಹೊಲಕ್ಕೆ ಮೊದ್ಲು ಇಲ್ಲಿದ್ದಾಗ ಮಾರ್ತಿದ್ದಪ್ಪ. ಅಲ್ಲಿಗೆ ಹೊಲಕ್ಕೆ ಅಷ್ಟ ಇಟ್ಕೊಂಡೇನಪ್ಪ. ಒಂದ್ 3 ಫೀಟ್ ಅದಾವಲ್ಲ. ಅದೇ ಮೇಡಮ್. ಈ ಕೋಳಿ ಸಾಕಾಣಿಕೆ ಯಾವಾಗಿಂದ ಮಾಡ್ತಿದ್ರಿ ಮೇಡಮ್? ಕೋಳಿ ಸಾಕಾಣಿಕೆ ಅವಾಗನಪ್ಪ ಕುರಿ ಯಾವಾಗ ಚಲೋ ಮಾಡೇನ ಅವಾಗ ಕೋಳಿಂದ ಅದಪ್ಪ. ಕೋಳಿ ಆಕಳ ಎಲ್ಲ ಎಟ್ ಟೈಮ್ಗೆ ಮಾಡೇನಪ್ಪ. ಮೊದ್ಲು ಟಗರ್ ಅಷ್ಟು ಸಾಕ್ತಿದ್ದೆ. ಅದ್ರ ಜೊತೆಗೆ ಮತ್ತೇನ್ ಮಾಡಿ ಅಲ್ಲಿ ಮನೆ ಹತ್ರ ಬರೀ ಟಗರ್ ಇದ್ವಲ್ಲ, ಟಗರ್ ಎಷ್ಟು ಸಾಕ್ತಿದ್ದೆ. ಅದ ಆಮೇಲೆ ಏನತ್ತ ಇಲ್ಲಿ ಹೊಲಕ್ಕೆ ಶಿಫ್ಟ್ ಮಾಡಿದ್ವಲ್ಲ, ಜಾಗ ಐತಿ ಎಲ್ಲ ಐತಿ ಯಾಕೆ ಮಾಡ್ಬಾರ್ದತ್ಲಾಗ ಅಂದ್ ಆಮೇಲೆ ತತ್ತಿದ್ದಲ್ಲಪ್ಪ ಇಲ್ಲಿ ಊರಾಗ. ಜವಾರಿ ತತ್ ಸಿಗ್ತದಿಲ್ಲ ಮೊದ್ಲು ನಮ್ಮ ಮನ್ಯಾಗ ಮಕ್ಳಿಗೆ ಕುಡಿಸ್ಬೇಕಂದ್ರೆ ಜವಾರಿ ತತ್ ಸಿಗ್ತದಿಲ್ಲ. ಅದಕ್ಕೆ ಬಡ ಏನ್ ಮಾಡ್ಬಿಟ್ಟೆ ಒಂದ್ 50-30 ತಂದೆ. ಆಮೇಲೆ ಅವು ಹಂಗ ಎಲ್ಲಾರು ಕೇಳಾಕತ್ ಬಿಟ್ರಲ್ಲ, ಅವಾಗಿಂದ 500-1000 ಕೋಳಿ ತರಾಕ್ತಿದ್ವಿ. ಈಗ ಒಂದ್ 500-500 ತಂದಿರ್ತಾನಪ್ಪ. ಈಗ ಅಲ್ಲಿ ಆ ಕಡೆ ಸಣ್ಣ ಒಳಗ ಸಣ್ಣ ಹೋದವಪ್ಪ, ಒಳಗಿನ ಸಣ್ಣ ಹೋದವ. ಈಗ ಇವು ದೊಡ್ಡ ಅಲ್ಲೇ ಮಾರೇನ ಒಂದಿಷ್ಟ, ಇನ್ನಿಷ್ಟು ಉಳ್ಕೊಂಡವ. ಈಗ ಅದೇನ್ ಬ್ಯಾಚ್ ವೈಸ್ 500 ಒಂದ್ಸರಿ ತಂದ್ರೆ 500 ತನಪ್ಪ. 4 ತಿಂಗಳಾಗತ್ಲಿಗೆ ಅವನೆಲ್ಲ ಪೀಸ್ ಲೆಕ್ಕ ಕೊಟ್ಟು ಬಿಡ್ತಾನೆ. 550-600 ಈ ಹುಂಜದ್ದು 800-900 1000 ತನಕ ಹೋಗಪ್ಪ. ಆಮೇಲೆ ತತ್ತಿ ಏನೈತಲ್ಪ 15 ರೂಪಾಯಿ ಒಂದು ತತ್ತಿ ಕೊಡ್ತಾರೆ. 15 ರೂಪಾಯಿ ಒಂದು ತತ್ತಿ ಮೇಂಟೆನೆನ್ಸ್ ಇದನ್ನ ಹೆಂಗ್ ಮಾಡ್ಕೊಂತೀರ? ಇದು ಏನಿಲ್ಲ ನೋಡಪ್ಪ. ಈಗ ಜಸ್ಟ್ ಹಿಂಗ ಇದು ನೋಡಿದ್ ಇಲ್ಲ ಐತಲ್ಲ, ಅಲ್ಲಿ ಮಣ್ಣೊಟ್ಟು ಉಳಿದಿರ್ತದೆ ನಮ್ದು. ಕಾಳು ಪಾಳ ಎಲ್ಲ ಉಳಿದಿರ್ತದೆ ಮಣ್ಣೊಟ್ಟು ಕೆಳಗಿಂದ. ಆ ಹೊಡ್ ತಂದು ಇದಕ್ಕೆ ಹಾಕ್ತೇನೆ. ನುಚ್ಚು ಇರ್ತದೆ, ಗೊಂಜಾಳ ನುಚ್ಚು ಹಾಕ್ತೇನೆ. ಆಮೇಲೆ ಮನ್ಯಾಗಿಂದ ಕಸ, ಇವೇನ್ ಜವಾರಿ ಕೋಳಿಪ್ಪ. ಮನ್ಯಾಗಿನ ಕಸ ಅಂದ್ರೆ ವೇಸ್ಟ್, ಕಿಚನ್ ವೇಸ್ಟ್ ಏನಿರ್ತಲ್ಲ, ಈ ಉಳ್ಳಾಗಡ್ಡಿ ಸಿಪ್ಪಿ, ಹಿರಿಕಾಯಿ ಸಿಪ್ಪಿ ಅವೆಲ್ಲ ಉಳಿದೆಲ್ಲನೂ ವೇಸ್ಟ್ ತಂದು ಅದನ್ನು ಹಾಕ್ತೇನೆ. ಆಮೇಲೆ ಬುಧವಾರ ಸಂತೆ ಕತ್ಪ ನಮ್ಮೂರಾಗ. ಸಂತ್ಯಾಗ ಒಂದು 5-6 ಚೀಲ ಕಸ ಇರ್ತೈತಿ. ಕಸ ಅಂದ್ರೆ ಟೊಮೆಟೊದ್ದು ಅದು ಇದು ತಪ್ಪಲು ಪಲ್ಯ ಅದು ಇದೆಲ್ಲಾನು ಒಂದು 4 ಚೀಲ ಕೊಟ್ಟು ಬಂದಿರ್ತೇನೆ. ಅದನ್ನ ಕಸ ತಗೊಂಬಂದು ಅದನ್ನ ಒಂದು 2 ದಿನ ಹಾಕ್ತೇನೆ. ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಏನಕ್ಕತ್ತದ ಕೋಳಿಗೆ ಫ್ರೀ ಫುಡ್. ನಮಗ್ ಫ್ರೀ ಮೊಟ್ಟಿ ಬಂದಂಗ 3 ದಿನ ಏನಿಲ್ಲ ಕಸದ ಮ್ಯಾಗ ಬೆಳೆಸ್ಬಿಡ್ತೇನೆ ನಾವು. ಒಂದ್ 5-6 ಚೀಲ ಕಸ ಮ್ಯಾಗ ಹಾಕತ್ತಪ್ಪ. ಅದನ್ನ ಅಲ್ಲಿ ಸ್ವಚ್ಛ ಆಕತಿ. ಇಲ್ಲಿ ಏನಕತ್ತ ನಮ್ಗೆ ತತ್ತಿ ಬರ್ತಾವಪ್ಪ. ಆಮೇಲೆ ಏನು ಫುಡ್ಡಿಗೆ ಏನು ಎಕ್ಸ್ಟ್ರಾ ಕೊಡ್ಬೇಕಂತಿಲ್ಲ. 3 ದಿನದ ಹಂಗ ಕಾಯ್ಕೊಂತಾರಪ್ಪ. ಮಿಕ್ಕಿದ್ದೇನೈತಲ್ಲ ಕಳೆ ತೆಗೆದು ಹೊಲ್ದಾಗಿನ ಕಸ ಏನ್ ಬರ್ತಲ್ಲ, ಆ ಕಳೆ ಹುಲ್ಲು ಪಾಪಲ್ಲ ಅದನ್ನ ಓಟ್ ಹಾಕಿದ್ರೆ ಎಲ್ಲ ತಿಂತಾವಪ್ಪ. ಇದಕ್ಕೇನು ಎಕ್ಸ್ಟ್ರಾ. ಆಮೇಲೆ ಏನಂತಲ್ಲ ನಾವು ತರ ಹೊತ್ತಾಗ ಏನಂತಲ್ಲ ಕೋಳಿನ 3 ತಿಂಗಳದ್ದು 3 ವ್ಯಾಕ್ಸಿನ್ ಆಗಿದ್ದು ತರ್ತಾವಪ್ಪ. ಇಲ್ಲ ಯೂನಿವರ್ಸಿಟಿ ಅಗ್ರಿ ಯೂನಿವರ್ಸಿಟಿ ಸಿಗ್ತಾವ. ಅವನ ಜವಾರಿ ಕೋಳಿ ತಂದಿರ್ತವಿ. ಆಮೇಲೆ ಇಲ್ಲಿ ವೆಟರ್ನರಿ ಕಾಲೇಜ್ನಾಗ ಹುಡುಗರು ಫೈನಲ್ ಇಯರ್ ಹುಡುಗರಿಗೆ ಒಂದು ಸಾಕ ಕೊಟ್ಟಿರ್ತಾರಪ್ಪ. 500-1000 ಹುಡುಗರಿಗೆ ಕೊಟ್ಟರು. ಫೈನಲ್ ಇಯರ್ಸ್ ಹುಡುಗರಿಗೆ ವೆಟರ್ನರಿ ಹುಡುಗರಿಗೆ ಸಾಕ ಕೊಟ್ಟಿರ್ತಾರ. ಅಲ್ಲಿನೂ ಒಂದಿಷ್ಟು ತಗೊಂಡ್ಬರ್ತೇನೆ. ಅವ್ರು ಏನ್ ಮಾಡ್ಬೇಕ್ರಿ? ಅವ್ರು 4 ತಿಂಗಳು ಸಾಕಿ ಅದನ್ನ ಮಾರಾಟ ಮಾಡ್ತಾರಪ್ಪ. ಅವ್ನ ಆರ್ಡರ್ ಕೊಟ್ಟಿರ್ತೇನಪ್ಪ. ಅವನು ತಗೊಂಡ್ಬರ್ತೇನೆ. ಹಿಂಗ ಅಲ್ಲಿ ಗದಗಿನ ವೆಟರ್ನರಿ ಕಾಲೇಜ್ನಾಗ ಆತ, ನಮ್ದು ಅಗ್ರಿ ಕಾಲೇಜ್ನಾಗ ಅಲ್ಲಿ ಸಿಗ್ತಾವಪ್ಪ. ಅವ್ನು ತಂದು ಇವನಂತಲ್ಲ ತಂದು 4 ತಿಂಗಳು 4 ತಿಂಗಳ ಮಾರ್ತೀನಿ. ಉಳ್ದ 50-100 ಉಳಿರ್ತಾವ. ಹಿಂಗ್ ಉಳಿತಾವಲ್ಪ. ಈಗ ತತ್ತಿ ಹಾಕಿ ಚಲೋ ಮಾಡ್ತಾವ. 15 ರೂಪಾಯಿ ಒಂದು ತತ್ತಿ 40-50 ತತ್ತಿ ಬರ್ತಾವಪ್ಪ. ದಿನ 40 ತತ್ತಿ ಬರ್ತಾವ. ಅವನೇನೈತಲ್ಲ ತತ್ತಿನ 15 ರೂಪಾಯಿ ಒಂದು ಕೊಡ್ತಾನಪ್ಪ. ನಮ್ದು ಆಳಿನ ಖರ್ಚು ನನ್ನ ಖರ್ಚು ಇದೆಲ್ಲ ಈ ಕೋಳ್ಯಾಗ ಹೋಗ್ಬಿಡುತ್ತೆ. ಹಂಗ ತಿಂಗಳಿಗೆ ಎಷ್ಟು ಬರುತ್ತೆ ಮೇಡಮ್ ಟೋಟಲ್ ಆಗಿ ಇದು ತತ್ತಿದೆ ಮೇಡಮ್? ತತ್ತಿ ತಿಂಗಳಾದ್ರ ಡೈಲಿ 40 ತತ್ತಿಪ್ಪ. ಈಗ ಕಡಿಮೆ ಅಂದ್ರೆ 600 ರೂಪಾಯಿ ಡೈಲಿ ಮೇಡಮ್. ಡೈಲಿ 600 ರೂಪಾಯಿ ತತ್ತಿ ಬರ್ತಾವಪ್ಪ. ಈಗ ಕೋಳಿ ಮಾರಿ 600 ರೂಪಾಯಿದಾಗ ಏನಂತ 300 ರೂಪಾಯಿ. ನನಗ್ 300 ರೂಪಾಯಿ ಸಂಬಳ ಅಂತ ಇಟ್ಕೊಂಡಿ. ನನ್ನ ಮಗ್ಗ 300 ರೂಪಾಯಿ ಸಂಬಳ ಅಂತ. ಇಬ್ರು ಸಂಬಳ ಹೋತಪ್ಪ ಅದ್ರಾಗ. ಹಿಂಗಪ್ಪ ಹಿಂಗ್ ಲೆಕ್ಕ ಹಾಕ್ಬೇಕು. ಈಗ ಅಗ್ರಿಕಲ್ಚರ್ ಅಂದ್ರೆ ಏನಪ್ಪಾ, ನಾವು ಈಗ ದಿನ 600 ರೂಪಾಯಿ ಬಂತಂದ್ರೆ 400 ರೂಪಾಯಿ ಬಂತಂದ್ರೆ ಬರೀ ಇಲ್ಲ, ಅದು ಲಾಭ ಅಂತ ತಿಳ್ಕೊಬಾರ್ದು. ನಮ್ ಸಂಬಳ ತಕೋಬೇಕು. ಉಳಿದ್ ಏನೈತಲ್ಲ ಅದು ಲಾಭ ಅಂತ. ಈಗೇನ್ ಕೋಳಿ ಮಾರ್ತವಲ್ಲ ಅದ ಲಾಭ ಅಂತ ಇಟ್ಕೋಬೇಕು. ಅದ್ರ ಕೋಳಿಯಾಗ ಏನೈತಲ್ಲ ಅರ್ಧ ಮಾರಿದ್ರಾಗ ಅರ್ಧ ಫೀಡಿ ಲಾಭ, ಅರ್ಧ ಎಂತಲ್ಲ ಕೋಳಿ ತಂದದ್ದು ಎಲ್ಲ ಸೇರಿ ಅರ್ಧ ಅದು ಲಾಭ. ಹಿಂಗೆಲ್ಲದು ಮಾಡ್ಕೊಂಡ್ರೆ ಅಷ್ಟ ಲಾಭ ಐತಪ್ಪ. ಈಗ ಬೆಂಗಳೂರು ಸಂಬಳ ಇಲ್ಲೇ ಬಂದು 18,000 ಇಲ್ಲೇ ಬಂದು ಹೋಗ್ಬಿಡ್ತೈತೆ. ಹೌದಪ್ಪ. ತಿಂಗಳ ನಾ ಏನ್ ಹೇಳಿದಪ್ಪ ನಿನಗ, 60,000-70,000 ನಾವು ಎಲ್ಲಾನು ಸೇರಿ ಇದನ್ನ ಮಾಡ್ಕೋಬಹುದಪ್ಪ. ಆರಾಮ್ಸೆ ಮಾಡ್ಕೋಬಹುದು. ನೀವು ಹೊರಗೆ ಹೋಗಿ 15-20 ಸಾವಿರಕ್ಕ ದುಡಿಯೋದಕ್ಕಿಂತ ಇಲ್ಲೇ ನಾವು ಮನ್ಯಾಗ ಇಷ್ಟ 4 ಎಕರೆ ಹೊಲದಾಗ ನೋಡಿದ್ವಿ. 4 ಎಕರೆ ಹೊಲ ಐತಿ. 4 ಎಕರೆ ಹೊಲ ಐತಿ. ಈಗ ಲವಣಿ ಹಾಕೊಂಡಿರ್ತೇನೆ. ಈಗ ಎದ್ರದಂದ್ರ ಹೊಟ್ಟಿಗೆ ಅದಕ್ಕೆಲ್ಲ ನಮ್ದು 24 ಎಕರೆ ಟೋಟಲ್. ಅದ ಅಲ್ದನ ಮತ್ತೇನ್ ಮಾಡ್ತಾನೆ ಲವಣಿ ಹಾಕೊಂಡಿರ್ತಾನಪ್ಪ.
ಲವಣಿ ಹಾಕೊಂಡು ಆ ಲವಣಿಯಾಗಿಂದ ಏನಂದ್ರೆ ಶೇಂಗಾ ಹಾಕೊಂಡಿರ್ತೀನಿ, ಆಮೇಲೆ ಗೋಂಜಾಳ ಹಾಕೊಂತೇನಪ್ಪ, ಹುಳ್ಳಿ ಹಾಕ್ತೀನಿ, ಆಮೇಲೆ ಈ 4 ಎಕರೆದಾಗ ಏನೈತಿಲ್ಲಪ್ಪ ಇದ್ರ ನನಗ್ ಮನಿಗೆ ಏನೇನ್ ಬೇಕಲ್ಲ ಎಲ್ಲಾ ಹಾಕೊಂತೇನಪ್ಪ. 4 ಎಕರೆದಾಗ ಏನಂದ್ರೆ ಈಗ ಹಬೀಜ್ ಕಾಳು, ಮೆಂತೆ ಕಾಳು, ಹುಳ್ಳಿ, ಆಮೇಲೆ ಮಡಿಕಿ, ಆಮೇಲೆ ಎಳ್ಳು, ಆಮೇಲೆ 10-15 ಸಾಲು ಜೋಳ, ಹಿಂಗೆಲ್ಲಾ ತರ ಹಾಕೊಂಡಿರ್ತೇನೆ. ಮನ್ಯಾಗ ತೋರಿಸ್ತೇನಪ್ಪ ಎಲ್ಲ ಚೀಲ ಹೆಂಗ್ ಮನ್ಯಾಗ ಇಟ್ಟಿರ್ತೇನೆ ನಾನು. ನಮಗ್ ಮನಿಗ್ ಬೇಕಾಗಿದ್ದು ಅಂದ್ರೆ ನಾವು ರೈತರು ಮೊದ್ಲು ಮನಿಗೆ ಚಂದಾಗಿ ಊಟ ಮಾಡ್ಬೇಕಪ್ಪ. ಮನಿಗ್ ಬೇಕಾಗಿದ್ದು ಬೆಳ್ಕೋಬೇಕು, ಆಮೇಲೆ ಏನಂತಾರ ವಾಣಿಜ್ಯ ಬೆಳೆ ಬೆಳ್ಕೋಬೇಕು ನನ್ನ. ಅಂದ್ರೆ ಮನಿಗೆ ಒಳ್ಳೆ ಆಹಾರ ಬೆಳ್ಕೊಂಡು ನಾವು ಒಬ್ಬರ ಕೈಗೆ ಈಗ ಗೋಂಜಾಳ ಏಕ ಬೆಳೆದು ಹತ್ತಿ ಏಕ ಬೆಳೆದು ಬೇಡ ಅಂತ ನಾನು. ಅದ್ರ ಬದ್ಲಿ 1 ಎಕರೆ ನಾವು ಮನಿಗೆ ಮೀಸಿಟ್ಕೊಂಡು ಇನ್ನು 3 ಎಕರೆ ಮಾಡ್ಕೊರಲ್ಲ. ಹ್ಞೂನಪ್ಪ. ಅಂದ್ರೆ ಕುರಿ ಸಾಕಣೆ ಜೊತೆ ಕೋಳಿ ಸಾಕಾಣಿಕೆ ಮಾಡಿದ್ರು ನಮ್ಗೆ ಉತ್ತಮವಾದ ಲಾಭ ಸಿಗುತ್ತೆ. ಇದಕ್ಕೆ ಮತ್ತೆ ಫುಡ್ ಏನಿರುತ್ತೆ ಮೇಡಮ್? ಇದಕ್ಕೆ ನುಚ್ಚ ಹಾಕ್ತಾವಪ್ಪ. ನುಚ್ಚು ಮೇಡಮ್? ನುಚ್ಚ ಈ ಲೋಕಲ್ ಅಂದ್ರೆ ಯಾವ ತಳಿ ಮೇಡಮ್ ಇದು? ಏನಿಲ್ಲಪ್ಪ, ಇದನ್ನ ನಾಟಿ ಕೋಳಿ ಅಂತಾರ. ನಾಟಿ ಕೋಳಿನಪ್ಪ ಇದು. ಅದೇ ಮೇಡಮ್. ಇದ್ರ ಖರ್ಚು ಎಷ್ಟು ಬರುತ್ತೆ ಮೇಡಮ್? ಇದು ಖರ್ಚು ಅಂದ್ರೆ ಏನಪ್ಪ, ಅರ್ಧ ತೆಗ್ಯದ ನೋಡಪ್ಪ. ಈಗ 500 ರೂಪಾಯಿ ಕೋಳಿ ಮಾರಿ, 550 ರೂಪಾಯಿ 600 ರೂಪಾಯಿ ಕೋಳಿ ಮಾರಿದ್ವಿ ಅಂತ ಇಟ್ಕೊಪ್ಪ, 750 ರೂಪಾಯಿ ಖರ್ಚು. 750 ರೂಪಾಯಿ ಉಳಿತೈತಿ, ಇನ್ನು 250 ಲಾಭ ರೀ. ಇನ್ನು ಅರ್ಧಕ್ಕರ್ಧ ಖರ್ಚು ಹೋಗತ್ತಪ್ಪ. ಇದು ಸಣ್ಣ ಪುಟ್ಟ ಖರ್ಚುಗಳು ನೀಗಿಸ್ಬಿಡುತ್ತಪ್ಪ. ಹೆಚ್ಚು ಕಡಿಮೆ ಮನೆ ಖರ್ಚು ಹೋಗತ್ತಂತ ಇಟ್ಕೊಳಪ್ಪ. ನಿಮ್ಮ ಮನಿದು ಎಲ್ಲಾ ಖರ್ಚು ತಗೋಬಿಡುತ್ತೆ. ಆಳಿನ ಖರ್ಚು, ಮನಿ ಖರ್ಚು, ರೇಷನ್ ಖರ್ಚು, ಕೋಳ್ಯಾಗ ಹೋಗ್ಬಿಡುತ್ತಪ್ಪ. 500 ಕೋಳಿ ಸಾಕಿದ್ರೆ ಸಾಕಪ್ಪ. ಒಂದ್ ಮನೆತನ ಖರ್ಚು ಎಷ್ಟಪ್ಪ? 4-5 ಸಾವಿರ ರೂಪಾಯಿ ರೇಷನ್ ತಿಂಗಳಿಗೆ. ನಮ್ಮ ಮನೆಗೆ ಏನಪ್ಪಾ ಅಂತ ಮತ್ತೆ ಹೆಚ್ಚು ಕಡೆ ಸಣ್ಣ ಪುಟ್ಟ ವೈರ್ ಇರ್ತಾವಪ್ಪ ಮನ್ಯಾಗ, ಅವ್ ಖರ್ಚುದ್ರಾಗ ಹೋಗ್ಬಿಡುತ್ತಪ್ಪ. ಖರ್ಚು ಕೋಳಿದ್ರಾಗ ಹೋಗ್ಬಿಡುತ್ತಪ್ಪ. ಇದೇನ್ ಬ್ಯಾಚ್ ವೈಸ್ ಮಾಡ್ಕೊಂತಾರೆ? ಯಾವ ತರ ಮಾಡ್ಕೊಂತಾರೆ? ಬ್ಯಾಚ್ ವೈಸ್ 3 ತಿಂಗಳ ಬ್ಯಾಚ್, ಇದು ಒಂದ್ ತಿಂಗಳ, ಇದು ಒಂದ್ ಬ್ಯಾಚ್ ಅಪ್ಪ, ಅದು ಒಂದ್ ಬ್ಯಾಚ್, ಇದು ಒಂದ್ ಬ್ಯಾಚ್. ಈಗ ಇನ್ನು ತಿಂಗಳು ಮರಿ ಅದಾವಪ್ಪ. ಈಗ ಇವು ತಿಂಗಳು ಮರಿ ಅದಾವ. ಆಮೇಲೆ ಇವು ಏನಂತಲ್ಲ, ಇವು 5 ತಿಂಗಳದು ಇವೆಲ್ಲ ಕೊಡೋಪ್ಪ. ಅವು ಕೊಡೋಪ್ಪ. ಈಗ ಅವು ಅಗದಿ ಸೇಲಿ ಬಂದ ತತ್ತಿ ರ್ಯಾಕ್ ಚಲೋ ಮಾಡ್ತಾವಪ್ಪ. ಅವು ಇವೇನಂತಲ್ಲ, ಇವು ಆಲ್ರೆಡಿ ತತ್ತಿ ಇಡ ಕಾಲ ಸ್ಟಾರ್ಟ್ ಆಗ್ಯಾವಪ್ಪ. ಇವು ತತ್ತಿನ ಇಡ್ತಾವ. ಯಾರ ಕೇಳಿದ್ರೆ ಅವ್ನು ಮಾಂಸ ಕೊಡು, ಒಂದ್ ಬ್ಯಾಚ್ 500 ಅಂದ್ರೆ ಏನ್ ಲಾಭ ಇರುತ್ತೆ ಮೇಡಮ್? ಲಾಭ ಮತ್ತೆ ನಾ ಹೇಳಿದ್ರೆ ಒಂದ್ ಕೋಳಿಗೆ ಅರ್ಧಕ್ಕರ್ಧ ಲಾಭ. ಈಗ ಸಪೋಸ್ 600 ರೂಪಾಯಿ ಒಂದ್ ಕೋಳಿ ಮಾರಿದ್ರ 300 ರೂಪಾಯಿ ಖರ್ಚು ತಗೊಂಡ್ 300 ರೂಪಾಯಿ ಲಾಭ ಆಗುತ್ತೆ. ಅದ್ರಾಗ ಇನ್ನೂ 100 ರೂಪಾಯಿ ಹೆಚ್ಚಿಗೆ ಹಿಡಿಯಪ್ಪ. 400 ರೂಪಾಯಿ ತಗೋದ್ರಿ 700 ರೂಪಾಯಿ ಅಂದ್ರೆ ಒಂದ್ ಕೋಳಿ ಉಳಿತೈತಿ. ನಾವೇನ್ ತಗೊಂಡ್ಬಂದ್ವಿ ಅದ್ರ ಖರ್ಚು. ಈಗ ಇದ್ರದ್ದು ಬೇರೆ ಆಕಪ್ಪ, ಬ್ರಾಯ್ಲರ್ ಬೇರೆ ಆಕತ್ತಪ್ಪ. ಹೌದು. ಅದ್ರಾಗ 500 ರೂಪಾಯಿ ಬಂತಂದ್ರ 400 ರೂಪಾಯಿ ಖರ್ಚಾಗಿರ್ತಿ, 100 ರೂಪಾಯಿ ಉಳಿತಪ್ಪ. ಇದು ಜವಾರಿ ಕುಡಿದ ಹಂಗಲ್ಲಪ್ಪ. ಇದಕ್ಕಂತ ನಾವು ಸ್ಪೆಷಲ್ ಫುಡ್, ಸ್ಪೆಷಲ್ ಇದು ಏನಿಲ್ಲಪ್ಪ. ನಾ ಹೇಳಿನಲ್ಪ, ಈಗ ವೇಸ್ಟ್ ಬುಧವಾರ ವೇಸ್ಟ್ ಹಾಕ್ತೇನಿ ಮನ್ಯಾಗ. ಕಳಕಡಿ ವೇಸ್ಟ್ ಉಳ್ದು ಹಸ್ ಮಾಡಿದ್ದು, ಆಮೇಲೆ ಹೊಲದಾಗ ಏನಾರ ಹುಲ್ ತೆಗೆದು ಹುಲ್ ಮಾಡಿ ಹಾಕ್ತೇನೆ. ಇದಕ್ಕೆ ಅದನ್ನು ತಿಂತೈತಿ. ಎಲ್ಲಾ ಕಸನ ತಂದು ಹಾಕಿರ್ತೇನಪ್ಪ. ಇದಕ್ಕೆ ಎಲ್ಲ ತಿಂದು ಕ್ಲೀನ್ ಆಗಿ ನೋಡಿ ಮತ್ತೆ ಗೊಬ್ಬರ ತತ್ತಿ ಕೊಡತೈತಿ. ಅದಕ್ಕೆ ನಾಟಿ ಕೋಳಿ ಬೆಸ್ಟ್ ಅಪ್ಪ. ಆಮೇಲೆ ರೋಗ ಯಾವ ಕಡಿಮೆಪ್ಪ. ಇದಕ್ಕೆ ರೋಗನ ಬರೋದಿಲ್ಲ, ರೋಗ ಬರಂಗಿಲ್ಲಪ್ಪ. ಆಮೇಲೆ ಬಹಳ ಕಡಿಮೆ ಮೇಂಟೆನೆನ್ಸ್. ಹಿಂಗಾಗಿ ಇವು ತತ್ತಿ ಚಲೋಪ್ಪ. ಈಗ ಬ್ರಾಯ್ಲರ್ ತತ್ತಿಗೂ ಇವಕ್ಕೂ ಬಾಳ ವ್ಯತ್ಯಾಸ ಐತಿ. ಇದ ತತ್ತಿ ಏನಾಗತ್ತಿ, ಮರಿ ಹೊಡ್ತಪ್ಪ, ಅವ್ ಮರಿ ಆಗೋದಿಲ್ಲಪ್ಪ. ಯಾ ಚಲೋ ಅನ್ನೋದಕ್ಕೆ ಇದು ಒಂದ್ ಉದಾಹರಣೆ ಹೇಳ್ತೀನಿ. ತಿನ್ನಾಕೂ ಚಲೋ ಇದೆ, ಬೆಳಸಾಕು ಚಲೋ. ತತ್ತಿ ಬೇಡ ಅಂದ್ರೆ ಮರಿ ಹಾಕವ್. ಬಟ್ ಮರಿ ಮಾಡ್ಸಂಗಿಲ್ಲಪ್ಪ. ನಾನು ಹಾವು ಬರಾಕ್ತಿದ್ವಪ್ಪ. ಹಿಂಗಾಗಿ ನಾನು ಮರಿ ಮಾಡ್ಸೋದ್ ಬಿಟ್ಟೆನಪ್ಪ. ಮೊದ್ಲೆಲ್ಲ ಮರಿ ಮಾಡ್ತಿದ್ದೆ, ಈಗ ಮರಿ ಮಾಡ್ಸೋದ್ ಬಿಟ್ಟೆನಪ್ಪ. ಈಗ ಏನಂತೆಲ್ಲ ಮರಿ ಇಲ್ಲೇ ತಂದ್ ಬಿಡ್ತಾನ. ಅಂದ್ರೆ ಮನೆಯದ ಏನ್ ಕಸ ಇರುತ್ತೆ ಅದೆಲ್ಲ ಕಾಳು ಕಡಿ ವೇಸ್ಟ್ ಯಾವ್ದು ವೇಸ್ಟ್ ಆಗಂಗಿಲ್ಲಪ್ಪ. ಈಗ ಮತ್ತೆ ಮನೇಲೆಲ್ಲ ಈಗ ಮೌಲ್ಯವರ್ಧನೆ. ಹೌದಪ್ಪ. ಮನ್ಯಾಗ ಏನೈತಲ್ಲ, ಅವು ಕಾಳು ಕಡಿ ಬೆಳೆದ್ವ ನಮ್ಮ ಮನಿ ಪೂರ್ತಿಕೆಲ್ಲ ಇಟ್ಕೊಳ್ಳೋದು. ತಿರ್ಗಾ ಮತ್ತೇನೈತಲ್ಲ, ಕಾರ್ಪುಡಿ ಅದನ್ನು ಮಾರ್ತಾನಿ. ಒಂದಲ್ಪ ಹಿಂಗೆಲ್ಲಾ ತರ ಮಾಡೋದಂದ್ರ. ಆಮೇಲೆ ಮತ್ ಇದು ಒಂದಲ್ಪ, ನಮ್ದು ವಿಭಾ ಅಂತ ಹೆಣ್ಮಕ್ಳು ಒಂದ್ ಸಂಘ ಐತಪ್ಪ. ವಿಭಾ ಸಂಘ ಅಂತಂದು ಆ ಸಂಘದಾಗ ಹೆಣ್ಮಕ್ಳಿಗೆ ಹಪ್ಪಳ ಮಾಡ್ಸಕತ್ತೇನಪ್ಪ. ಆಮೇಲೆ ಸೌತಿ ಬೀಜ ಮಾಡ್ಸಕತ್ತೇನಿ. ಆಮೇಲೆ ಮತ್ತೆ ಇದ್ರದ್ ಹಪ್ಪಳ, ಎಂತದ ಉದ್ದಿನ ಹಪ್ಪಳ, ಆಮೇಲೆ ಬ್ಯಾಳೆ ಹಪ್ಪಳ, ಇವನ್ನೆಲ್ಲ ಮಾಡ್ಸಕತ್ತೇನಪ್ಪ. ಅವನು ಏನ್ ಮಾಡ್ತಾನೆ, ನನ್ನ ಅನ್ನಪೂರ್ಣೇಶ್ವರಿ ಫುಡ್ ಪ್ರೊಡಕ್ಟ್ಸ್ ಅಂತ ಐತಲ್ಪ, ಅದ್ರಾಗಿಂದ ಅವನು ಸೇಲ್ ಮಾಡ್ತಾನಪ್ಪ. ಈ ಹೆಣ್ಮಕ್ಳಿಗೆಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ಸಿವಿ ಹಪ್ಪಳ ಮಾಡೋದು ಹೆಂಗಂತಂದು. ಹಪ್ಪಳ ಮಾಡೋದು ಅವ್ನ ಹೆಂಗ ಎಷ್ಟ್ ಹಾಕ್ಬೇಕು ಏನು ಎಲ್ಲ ಅಗದಿ ರುಚಿಕಟ್ಟಾಗಿ ಅಗದಿ ಸ್ವಚ್ಛತೆಯಿಂದ ಹಪ್ಪಳ ಮಾಡ್ತಾರಪ್ಪ. ಆ ಹಪ್ಪಳನ ಏನ್ ಮಾಡ್ತಾನೆ ಅವನಂದ್ರ ಅವ್ರ ಕಡಿದನ ಮಾಡ್ಸಿಸಿ
ಅವ್ರದ್ದೇಂತಲ್ಲ ದಿನಗೂಲಿ ಖರ್ಚು ಮಟೀರಿಯಲ್ ಎಲ್ಲಾ ಖರ್ಚು ತೆಗದ ಅವ್ರಿಗೆ ಲಾಭ ಮಾಡಿ ಮತ್ ನಾ ಏನಂತಾನೆ ಅವನ್ನ ಸೇಲ್ ಮಾಡ್ತಾನಪ್ಪ. ಅಂದ್ರೆ ನನಗ್ ಲಾಭ ಕಡಿಮೆ ಐತಿ, ಬಟ್ ಹೆಣ್ಮಕ್ಳು 4 ಮಂದಿ ಬೆಳಿತಾರ ಅನ್ನೋದು ಒಂದ ಉದ್ದೇಶ. ಅವ್ರಿಗೆ ಅಂದ್ರೆ ಈಗ ಒಬ್ಬೊಬ್ರು ಹೊರಗೆ ನೌಕರಿ ಹೋಗಂಗಿಲ್ಲ, ಹೊಲ್ದಾಗ ದುಡಕ್ ಆಗಂಗಿಲ್ಲ, ನಾವ್ ಮನ್ಯಾಗ ಏನ್ರ ಮಾಡ್ಬೇಕು ಅನ್ನೋರಿಗೆ ಆ ಹಪ್ಪಳ ಮಾಡೋದ್ ಮಾಡಿಸ್ಕೊಟ್ಟೇನಪ್ಪ. ಅದು ಮನೇಲಿ ಇರುತ್ತೆ. ಮನೇಲಪ್ಪ, ಮನೇಲಿ. ಇದು 6 ರೂಪಾಯಿಗೆ ಒಂದಪ್ಪ. ಇದು 6 ರೂಪಾಯಿಗೆ ಒಂದಿವು. ಇದಕ್ಕಿಂತ ತುಸ್ ದೊಡ್ಡದೈತಿ, ಅವು 7 ರೂಪಾಯಿಗೆ ಒಂದಪ್ಪ. ಇವು ಏನಿಲ್ಲ, ಇವ್ ಬಂದ್ ಸತಿ ಒಂದ್ ದಿನ ಏನಲ್ರಿ ಒಂದ್ 700 150 ಮಾಡ್ತಾನಪ್ಪ. 500 ರೂಪಾಯಿ ಅಪ್ಪ. 750 ರೂಪಾಯಿ ಸಗಣಿ ಖರ್ಚು ತೆಗಿ ನೀನು, ನನ್ ಕೂಲಿ ತೆಗಿ. 300 ರೂಪಾಯಿ ತೆಗಿ ನೀನು, 700 ರೂಪಾಯಿ ಉಳಿತಿಲ್ಪ. ಯಾರು ಕೊಡ್ತಾರಪ್ಪ 700 ರೂಪಾಯಿನ?